ಸುಳ್ಯ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಬೆಳ್ಳಿ ಹಬ್ಬದ ಸವಿನೆನಪಿಗಾಗಿ ಎಂಜಿಎಂ ಶಾಲೆಗೆ 3 ಕೊಠಡಿಗಳನ್ನು ಕೊಡುಗೆಯಾಗಿ ನೀಡಿದ್ದು ಅದರ ಉದ್ಘಾಟನಾ ಕಾರ್ಯಕ್ರಮವು ನಡೆಯಲಿದೆ ಎಂದು ಸೊಸೈಟಿಯ ಅಧ್ಯಕ್ಷರಾದ ಪಿಸಿ ಜಯರಾಮ ಹೇಳಿದರು. ಅವರು ಸುಳ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ನೂತನ ಕೊಠಡಿಯ ಉದ್ಘಾಟನೆಯು ಜನವರಿ 20ರಂದು ನಡೆಯಲಿದೆ. ಶಾಸಕಿ ಭಾಗೀರಥಿ ಮುರುಳ್ಯ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಮಾಜಿ ಸಚಿವ ರಮಾನಾಥ ರೈ ಅವರು ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸದಾನಂದ ಮಾವಾಜಿ, ಜುಬಿನ್ ಮೊಹಪಾತ್ರ, ನಿತ್ಯಾನಂದ ಮುಂಡೋಡಿ, ಎವಿ ತೀರ್ಥರಾಮ, ಪೂರ್ಣಿಮಾ ಸೂಂತೋಡ್, ಚಿತ್ರಕುಮಾರಿ ಪಾಲಡ್ಕ, ಶೀತಲ್ ಯುಕೆ, ಪಿಎಸ್ ಗಂಗಾಧರ, ದೊಡ್ಡಣ್ಣ ಬರೆಮೇಲು ಭಾಗವಹಿಸಲಿದ್ದಾರೆ ಎಂದರು. ಸಂವತ್ಸರಗಳನ್ನು ಪೂರೈಸುವಂಥ ಹೊಸ್ತಿಲಲ್ಲಿದೆ. ಈ ಒಂದು ನಿಟ್ಟಿನಲ್ಲಿ ಶಾಶ್ವತ ಕಾಮಗಾರಿಗಳನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಶಾಶ್ವತ ಕಾಮಗಾರಿಗಳನ್ನು ಮಾಡಿ ಲೋಕಾರ್ಪಣೆಗೊಳ್ಳುವುದಕ್ಕೆ ಮೊದಲು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 1997ರಲ್ಲಿ ಗೌಡರ ಯುವ ಸೇವಾ ಇದರಿಂದ ಸಂಘ ಇದರಿಂದ ಪ್ರವರ್ತಿಸಲ್ಪಟ್ಟಿರತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಗೌಡರ ಯುವ ಸೇವಾ ಸಂಘ ಸ್ಥಾಪನೆ 1995ರಲ್ಲಿ ನಿತ್ಯಾನಂದ ಮುಂಡೋಡಿ ಅವರು ಸ್ಥಾಪಕ ಅಧ್ಯಕ್ಷರಾಗಿ, ಎ ವಿ ತೀರ್ಥರಾಮರು ಸ್ಥಾಪಕ ಕಾರ್ಯದರ್ಶಿಯಾಗಿ, ನಾನು ಸ್ಥಾಪಕ ಖಜಾಂಚಿಯಾಗಿ ಇರತಕ್ಕಂಥ ನಾವೆಲ್ಲ ಸೇರಿ ಒಂದು 28 ಸೇರಿ ಆರಂಭ ಆಗಿರತಕ್ಕಂಥ ಒಂದು ಸಂಸ್ಥೆ. 1997ರಲ್ಲಿ ನಮ್ಮ ಕುಲದೇವರಾಗಿರತಕ್ಕಂಥ ಶ್ರೀ ವೆಂಕಟರಮಣನ ಹೆಸರಿನಲ್ಲಿ ಆರಂಭವಾಗಿರತಕ್ಕಂಥ ಒಂದು ಸಮಾಜವಾದ ವತಿಯಿಂದ ಸಂಸ್ಥೆ. ನಮ್ಮ ಸಮಾಜದಿಂದ ಆರಂಭವಾಗಿದ್ದು ಕೂಡ ಇತರೆಲ್ಲ ಸಮಾಜದವರಿಗೆ ಸಹಕಾರಿ ಸಂಸ್ಥೆ ಅಂತ ಹೇಳಿದರೆ ಇತರೆಲ್ಲ ಸಮಾಜದವರನ್ನು ಒಗ್ಗೂಡಿಸಿ ಕೆಲಸ ಮಾಡತಕ್ಕಂಥ ಒಂದು ಸಂಸ್ಥೆಯಾಗಿದೆ. 435 ಸದಸ್ಯರಿಂದ ಆರಂಭವಾಗಿರತಕ್ಕಂಥ ಒಂದು ಸಂಸ್ಥೆ 5,30,000 ಪ್ರಾರಂಭವಾದ ಸಂಸ್ಥೆ ಇವತ್ತು ರಾಜ್ಯದ ಉದ್ದಗಲಕ್ಕೆ ತನ್ನ ಶಾಖೆಗಳನ್ನು ಪ್ರಚೋದಿಸಿದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಕೊಡಗು ಜಿಲ್ಲೆ, ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆಗಳಲ್ಲಿ ಕೂಡ ತನ್ನ ಶಾಖೆಗಳನ್ನು ಪಸರಿಸಿ ಇವತ್ತು ಕೆಲಸ ಮಾಡತಕ್ಕಂಥ ಒಂದು ವಿಶೇಷ ನಿಟ್ಟಿನಲ್ಲಿ ನಾವೆಲ್ಲ ಇದ್ದೇವೆ. 5,30,000ದಿಂದ ಆರಂಭ ಆಗಿರ್ತಕ್ಕಂಥ ಪಾಲು ಬಂಡವಾಳ ಇವತ್ತು ನಮ್ಮದು ಒಂದು 5 ಕೋಟಿಗೆ ಮಿಕ್ಕಿ ಪಾಲು ಬಂಡವಾಳ ಇವತ್ತು ಸಂಗ್ರಹವಾಗಿದೆ. ಅದರ ಜೊತೆಗೆ 435 ಜನ ಸದಸ್ಯರಿಂದ ಆರಂಭ ಆಗಿರತಕ್ಕಂಥ ಸಂಸ್ಥೆ ಇವತ್ತು 20,000 ಮಿಕ್ಕಿ ಸದಸ್ಯರು ಕೂಡ ಈ ಸಂಘದಲ್ಲಿ ಇದ್ದಾರೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ಸದಸ್ಯರ ಅನುಕೂಲಕ್ಕಾಗಿ ಸಾಲ, ಚಿನ್ನಾಭರಣ ಸಾಲ, ಭದ್ರತಾ ಸಾಲ, ಗೃಹ ಸಾಲ, ವಾಣಿಜ್ಯ ಕಟ್ಟಡ ಸಾಲ, ಜಮೀನು ಖರೀದಿ ಸಾಲ, ಜಮೀನು ಅಡವು ಸಾಲ, ವೇತನ ಪತ್ರ ಸಾಲ, ವ್ಯಾಪಾರ ಸಾಲ, ಜಾಮೀನು ಸಾಲಗಳನ್ನು ನೀಡುತ್ತಿದ್ದು, ಅದರ ಜೊತೆಗೆ ಈ ಸ್ಟ್ಯಾಂಪಿಂಗಿನ ವ್ಯವಸ್ಥೆ ಕೂಡ ನಮ್ಮ ಬಹುತೇಕ ಶಾಖೆಗಳಲ್ಲಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಮಾಡತಕ್ಕಂಥ RTGSನ ವ್ಯವಸ್ಥೆ ಇರ್ಬೋದು, ನೆಫ್ಟಿನ ಸೌಲಭ್ಯವನ್ನು ಕೂಡ ನಾವು ಇವತ್ತು ನೀಡ್ತಾ ಇದ್ದೇವೆ. ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವ ರೀತಿ ಇವತ್ತು ಕೆಲಸ ಮಾಡ್ತೇವೆ, ನಮ್ಮ ಇರತಕ್ಕಂಥ ಎಲ್ಲ ಕಚೇರಿಗಳು ಕೂಡ ಹವಾನಿಯಂತ್ರಿತ ಕಚೇರಿಗಳಾಗಿ ಗಣಕೀಕರಣದೊಂದಿಗೆ ಕೆಲಸ ಮಾಡೋದನ್ನು ಕೂಡ ಇವತ್ತು ನಾವು ನೋಡ್ತಿದ್ದೇವೆ. ಈಗಾಗಲೇ ನಮ್ಮ ಕೇಂದ್ರ ಕಚೇರಿ ಇರತಕ್ಕಂಥ ಸುಳ್ಯದಲ್ಲಿ ಇವತ್ತು 33 ಸೆನ್ಸ್ ಇವತ್ತು ಜಾಗ ಇದೆ. ಅದರಲ್ಲಿ ನಮ್ಮ ಸ್ವಂತ ನಿವೇಶನ ಇದ್ದು ಇವತ್ತು ಕೆಳಗಿನ ಅಂತಸ್ತಿನಲ್ಲಿ ನಾವು ಶಾಖಾ ಕಚೇರಿಯ ಕೆಲಸ ಮಾಡ್ತಿದ್ದೇವೆ. ಮೇಲಿನ ಅಂತಸ್ತಿನಲ್ಲಿ ಕೇಂದ್ರ ಕಚೇರಿಯಾಗಿ ಇತರೆಲ್ಲ ಶಾಖೆಗಳನ್ನು ನೋಡತಕ್ಕಂಥ ಒಂದು ವ್ಯವಸ್ಥೆ, ಸೌಲಭ್ಯ ಈ ಒಂದು ಕೇಂದ್ರ ಕಚೇರಿಯಲ್ಲಿ ಇದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸುಳ್ಯ ಶಾಖೆಯಲ್ಲಿ ಸೇಫ್ ಡೆಪಾಸಿಟ್ ಲಾಕರ್ನ ವ್ಯವಸ್ಥೆ ಕೂಡ ಈ ಒಂದು ಸಂದರ್ಭದಲ್ಲಿ ಇದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. 2020 ಶಾಖೆ ಕೆಲಸವನ್ನು ಮಾಡ್ತಾ ಬಂದಿದೆ. ಸುಮಾರು 5 ವರ್ಷಗಳಲ್ಲಿ ಗಣನೀಯ ಪ್ರಗತಿಯನ್ನು ಕೂಡ ಕಂಡಿದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕೇವಲ 12,000 ಸದಸ್ಯರ ಸಂಖ್ಯೆ ಇವತ್ತು 20,000 ಸಂಖ್ಯೆಗೆ ಏರಿದೆ. 3 ಕೋಟಿ ಇದ್ದ ಪಾಲು ಬಂಡವಾಳ ಕೂಡ ಇವತ್ತು 4.97 ಕೋಟಿಗೆ ಏರಿದೆ. 80 ಕೋಟಿ ಇದ್ದ ಠೇವಣಿ ಇವತ್ತು 222 ಕೋಟಿ ಠೇವಣಿಗೆ ಏರಿದೆ. ಅಂದರೆ 142 ಕೋಟಿ ಠೇವಣಿ ಏರಿದೆ. ಅದರಲ್ಲಿ 70 ಕೋಟಿ ಇದ್ದ ಸಾಲ ಕೂಡ ಇವತ್ತು ಹೊರಬಾಕಿ ಸಾಲಗಳು ಕೂಡ 215 ಕೋಟಿಗೆ ಏರಿದೆ.
ವಾರ್ಷಿಕ 400 ಕೋಟಿ ವ್ಯವಹಾರ ಮಾಡುತ್ತಿರತಕ್ಕಂಥ ಒಂದು ಸಂಸ್ಥೆ ಇವತ್ತು 1200 ಕೋಟಿ ವ್ಯವಹಾರ ಮಾಡತಕ್ಕಂಥ ಒಂದು ಸಂಸ್ಥೆ ಇದಾಗಿದೆ ಅಂತ ಹೇಳೋದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಆರಂಭದ ವರ್ಷದಿಂದಲೇ ಲಾಭದಲ್ಲಿ ಮುನ್ನಡೆದಿರತಕ್ಕಂಥ ಸಂಸ್ಥೆ. 18% ಡಿವಿಡೆಂಡನ್ನು ಕೂಡ ವಿತರಿಸಿದ್ದೇವೆ. ಕಳೆದ ವರ್ಷ 15% ಡಿವಿಡೆಂಡನ್ನು ಕೂಡ ಜನರಿಗೆ ವಿತರಿಸಿದ್ದನ್ನು ಕೂಡ ನೆನಪಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕೇವಲ 3 ಸಿಬ್ಬಂದಿಗಳಿಂದ ಆರಂಭ ಆಗಿರತಕ್ಕಂಥ ಸಂಸ್ಥೆಯಲ್ಲಿ ಇವತ್ತು 63 ಮಂದಿ ಕಾಯಂ ಸಿಬ್ಬಂದಿಗಳು, 28 ಮಂದಿ ತಾತ್ಕಾಲಿಕ ಸಿಬ್ಬಂದಿಗಳು ದುಡಿಯುತ್ತಿದ್ದಾರೆ. ಅದರ ಜೊತೆಗೆ 60ಕ್ಕೂ ಮಿಕ್ಕಿ ಜನ ಪಿಗ್ಮಿ ನಿತ್ಯ ನಿಧಿ ಸಂಗ್ರಹಕಾರರು ಕೂಡ ಇವತ್ತು ದುಡಿಯುತ್ತಿದ್ದಾರೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬಹುಶಃ ಅದರ ಜೊತೆಗೆ ಈ ಬೆಳ್ಳಿ ಹಬ್ಬದ ವರ್ಷದಲ್ಲಿ ನಾವು ಏನಾದರೂ ಶಾಶ್ವತ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಟೋಟಲ್ ಯುವ ಸೇವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸಿತು. ಅದರ ಜೊತೆಗೆ ಉಪಡಕ ಬಿದ್ದೂರಿನ ಗ್ರಾಮದಲ್ಲಿ 6.15 ಎಕರೆ ಜಮೀನನ್ನು ಸ್ವಂತ ಜಮೀನಾಗಿ ಬಹುಶಃ ಇವತ್ತು ನಮ್ಮ ಸಂಘದ ಹೆಸರಿನಲ್ಲಿ ಇದೆ. ಅದರ ಜೊತೆಗೆ ಆ ಜಮೀನಿನಲ್ಲಿ ಮಹಾತ್ಮ ಗಾಂಧಿ ಮಲೆನಾಡು ಪ್ರೌಢಶಾಲೆ ಅಂತ ಹೇಳ್ತಕ್ಕಂಥ ಆಂಗ್ಲ ಕನ್ನಡ ಮಾಧ್ಯಮ ಶಾಲೆ 2000 ಇಸ್ವಿಯಲ್ಲಿ ಆರಂಭವಾಗಿ 2017ನೇ ವರ್ಷದವರೆಗೆ 18ನೇ ವರ್ಷದವರೆಗೆ ನಡೆಯಿತು. ಬಹುಶಃ ಒಂದು ಸುಮಾರು 15 ಬ್ಯಾಚ್ಗಳು ಕೂಡ 100% ಫಲಿತಾಂಶದಿಂದ ಬಂದಿರತಕ್ಕಂಥ ಒಂದು ಶಾಲೆ ನಮ್ಮದಾಗಿದೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದರ ಜೊತೆಗೆ ಈಗಿನ ಪರಿಸ್ಥಿತಿಯಲ್ಲಿ ಆಂಗ್ಲ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಒಳ್ಳೆಯ ಆ ಶಾಲೆ ಮುಂದುವರಿಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ 4-5 ವರ್ಷಗಳ ಹಿಂದೆ ಆಂಗ್ಲ ಮಾಧ್ಯಮ ಶಾಲೆ ಬೇಕು ಅಂತ ಹೇಳ್ತಕ್ಕಂಥ ನೋಂದಣಿ ಮಾಡಿ ಇವತ್ತು LKGಯಿಂದ 9ನೇ ತರಗತಿಯವರೆಗೆ ಇರತಕ್ಕಂಥ ಒಂದು ಸಂಸ್ಥೆ ನಮ್ಮದಾಗಿದೆ. ಮುಂದಿನ ವರ್ಷ ಪ್ರಥಮ SSLC ಬ್ಯಾಚ್ ಕೂಡ ಇವತ್ತು ಹೊರಗೆ ಬರ್ತದೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಶಾಲೆಯಲ್ಲಿ ಇವತ್ತು ಸುಮಾರು 210 ವಿದ್ಯಾರ್ಥಿಗಳು, ಸುಮಾರು 20 ಮಂದಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಕೂಡ ದುಡಿದಿರ್ತಕ್ಕಂಥ ಒಂದು ಹೆಮ್ಮೆಯ ಸಂಸ್ಥೆ ಗೌಡಲಿ ಯುವ ಸೇವಾ ಸಂಘ ಪ್ರವರ್ತಿಸಲ್ಪಟ್ಟಿರತಕ್ಕಂಥ ಮಹಾತ್ಮ ಗಾಂಧಿ ಮಲೆನಾಡು ಪ್ರೌಢಶಾಲೆ ಆಗಿದೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಒಂದು ಶಾಲೆಗೆ ಶಾಶ್ವತ ಕೊಡುಗೆಗಳನ್ನು ಬೆಳ್ಳಿಯ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಒಂದು ಸಂಸ್ಥೆ, ಇದರಿಂದ ಶಾಶ್ವತ ಕೊಡುಗೆಗಳನ್ನು ಆ ಒಂದು ಸಂಸ್ಥೆಗೆ ಬೆಳ್ಳಿ ಹಬ್ಬದ ಜನರಿಗೆ ಕೊಡಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯವರು ತೀರ್ಮಾನವನ್ನು ಮಾಡಿ ಮಹಾಸಭೆಯಲ್ಲಿ ಇವತ್ತು ಬೈಲಾ ಕೂಡ ತಿದ್ದುಪಡಿಯಾಗಿದೆ. ಬೈಲಾದಲ್ಲಿ ಆರ್ಥಿಕ ಸಂಸ್ಥೆಯ ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದು, ಶಿಕ್ಷಣ ಸಂಸ್ಥೆಗಳನ್ನು ನಿರ್ವಹಿಸುವುದು ಅಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಬೈಲಾ ತಿದ್ದುಪಡಿಯಾಗಿ ಬಹುಶಃ ಬೈಲಾದ ಮುಖೇನ ನಾವೇ ನಡೆಸ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಗೆ ಇವತ್ತು 3 ಕೊಠಡಿಗಳನ್ನು ಬೆಳ್ಳಿ ಹಬ್ಬದ ನೆನಪಿಗೆ 3 ಕೊಠಡಿಗಳನ್ನು ಕೊಡುವುದು ಅಂತ ಹೇಳ್ತಕ್ಕಂಥ ಒಂದು ತೀರ್ಮಾನ ಆಗಿ ಇವತ್ತು ಪೂಜೆ ಹವನದ ಕಾರ್ಯಕ್ರಮ ಆಗಿದೆ. ನಾಡ್ದು 20ನೇ ತಾರೀಕಿನ ಸೋಮವಾರ ಅಲ್ಲಿ ಅದು ಲೋಕಾರ್ಪಣೆ ಕೂಡ ಬರ್ತದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆ ಒಂದು ಸಂಸ್ಥೆಗೆ ನಮ್ಮದು ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಕೊಠಡಿಗಳನ್ನು ಕೊಡತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ಅದು ಬೆಳ್ಳಿ ಹಬ್ಬದ ನೆನಪಿಗೆ ಇರತಕ್ಕಂಥ ಒಂದು ಕೊಡುಗೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಗೆ ಇವತ್ತು 1 ಅಂತಸ್ತಿನಲ್ಲಿ ನಾನು ಇದೇ ಕೇಂದ್ರ ಕಚೇರಿಯಲ್ಲಿ 1ನೇ ಅಂತಸ್ತಿನಲ್ಲಿ ನಾವು ಕೆಲಸ ಮಾಡುತ್ತಿರತಕ್ಕಂಥ ಸಂದರ್ಭದಲ್ಲಿ ಮುಂದೆ 2ನೇ ಅಂತಸ್ತು ಹೋಗಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿ ಕೆಲಸ ಕಾರ್ಯಗಳು 2ನೇ ಅಂತಸ್ತಿನ ಕೆಲಸ ಕಾರ್ಯಗಳು ಆಗ್ತಾ ಇವೆ. ಆ ಕೆಲಸ ಕಾರ್ಯಗಳಾದ ನಂತರ ಪೂರ್ಣ ಪ್ರಮಾಣದಲ್ಲಿ ಯಾವುದಾದರೂ ಒಂದು ಈಗಾಗಲೇ ನಮ್ಮಲ್ಲಿ ಹಲವಾರು ಮಂದಿ ಬೇಡಿಕೆ ಸಲ್ಲಿಸಿದ್ದಾರೆ. ಯಾವುದಾದ್ರೂ ಮಾರ್ಟ್ಗಳು ಯಾವುದಾದ್ರೂ ಅಲ್ಲಿ ಸ್ಥಾಪನೆ ಆಗಿ ಬಹುಶಃ ಇಲ್ಲಿ ಒಂದು ಈ ಭಾಗದಲ್ಲಿ ಒಳ್ಳೆ ಜನನಿಬಿಡ ಪ್ರದೇಶ ಆಗತಕ್ಕಂಥ ವ್ಯವಹಾರ ಕೇಂದ್ರ ಇನ್ನಷ್ಟು ಹೆಚ್ಚಿನ ವ್ಯವಹಾರ ಕೇಂದ್ರ ಆಗತಕ್ಕಂಥ ಒಂದು ಸೌಲಭ್ಯವನ್ನು ಒದಗಿಸತಕ್ಕಂಥ ನಿಟ್ಟಿನ ಬೇಕು ಅಂತ ಹೇಳಿದ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ KT ವಿಶ್ವನಾಥ, ಉಪಾಧ್ಯಕ್ಷರಾದ ಮೋಹನ್ ರಾಮ್ ಸುಳ್ಳಿ, ನಿರ್ದೇಶಕರುಗಳಾದ ಜಾಕೆ ಸದಾನಂದ, ನಿತ್ಯಾನಂದ ಮುಂಡೋಡಿ, AV ತೀರ್ಥರಾಮ, ಚಂದ್ರ ಕೋಲ್ಚಾರ್, KC ನಾರಾಯಣಗೌಡ, KC ಸದಾನಂದ, PS ಗಂಗಾಧರ, ದಿನೇಶ್ ಮಡಪಾಡಿ, ದಾಮೋದರ ನಾರ್ಕೋಡು, ಹೇಮಚಂದ್ರ ಐಕೆ, ನವೀನ್ ಕುಮಾರ್, JV ಶೈಲೇಶ್ ಅಂಬೆಕಲ್ಲು, ಜಯಲಲಿತಾ KS, ಲತಾ S ಮಾವಾಜಿ, ನಳಿನಿ ಸೂರಯ್ಯ ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, V4 ನ್ಯೂಸ್ ಸುಳ್ಯ.